ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಏನ್ರಿ ಸಮಾಚಾರ. ನಾನು ವಿದ್ಯಾ ಮಲ್ನಾಡ್. ನೆನ್ನೆ ಡೆಲ್ಲಿಯಲ್ಲಿ ಎಂದಿನಂತೆ ಜನಜೀವನ ಇತ್ತು. ಆ ಟೈಮಲ್ಲಿ ಇದ್ದಕ್ಕಿದ್ದಂತೆ ಸಂಜೆ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಬಳಿ ಒಂದು I-20 ಕಾರು ಬ್ಲಾಸ್ಟ್ ಆಗುತ್ತೆ. ಪರಿಣಾಮ 8 ಜನ ಸತ್ತಿದ್ದಾರೆ, 20ರಿಂದ 30 ಜನ ಆಗ್ಲೋ ಈಗ್ಲೋ ಅನ್ನುವ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಅಲ್ಲಿ ಆತಂಕ, ಜನರಿಗೆ ಯಾವಾಗ ಏನಾಗುತ್ತಪ್ಪ, ಯಾಕೆ ಹಿಂಗೆ ಬ್ಲಾಸ್ಟ್ ಆಯಿತು ಅನ್ನುವ ಆತಂಕದಲ್ಲೇ ಇದ್ದಾರೆ. ಇದಾಗ್ತಾ ಇದ್ದಂತೆ ಅಲ್ಲೇ ಪಕ್ಕದಲ್ಲಿರೋ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅವರ ರಾಜ್ಯದ ಜನರಿಗೆ ಮತ್ತು ಅಲ್ಲಿಯ ಪೊಲೀಸರಿಗೆ ಹೈ ಅಲರ್ಟ್ ಆಗಿರಬೇಕು, ನೀವು ಎಚ್ಚರಿಕೆಯಿಂದಿರಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ರಾಜ್ಯದ ಕಥೆ ಏನು? ನಮ್ಮಲ್ಲಿ ಎಲ್ಲೆಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ? ಯೋಗಿ ಆದಿತ್ಯನಾಥ್ ಅವ್ರಿಗೆ ಬಂದಿರೋ ಅನುಮಾನ ಏನು? ಯಾಕೆ ಹಿಂಗಾಯ್ತು ಆ್ಯಂಡ್ ಬ್ಲಾಸ್ಟ್ ಆಗಿರೋ ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು? ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಆಕಸ್ಮಿಕವಾದಂತಹ ಘಟನೆನ ಅಥವಾ ಟೆರರಿಸ್ಟ್ಗಳ ಅಟ್ಯಾಕ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಈ ನೆನ್ನೆ ನಡೆದ ದುರ್ಘಟನೆಯಲ್ಲಿ ಒಟ್ಟು 9 ಜನ ಸತ್ತಿದ್ದಾರೆ, 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳು ಆಗಿದೆ. ಗಾಯಗೊಂಡವರ ಪೈಕಿ ಕೆಲವರ ಪರಿಸ್ಥಿತಿ ಅಂತೂ ಈಗ್ಲೋ ಆಗ್ಲೋ ಅನ್ನೋಂಗಿದೆ. ಈ ಸಾವಿನ ಸಂಖ್ಯೆ 9 ದಾಟುತ್ತೆ ಅನ್ನಲಾಗ್ತಾ ಇದೆ. ನೋಡಿ, ಈ ಸ್ಫೋಟ ಆಕಸ್ಮಿಕನ ಅಥವಾ ಉಗ್ರರ ಕೃತ್ಯ ಇರಬಹುದಾ? ಇದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಸಿಕ್ಕಿಲ್ಲ. ಘಟನಾ ಸ್ಥಳದಲ್ಲಿ ಈಗ NSG, NIA, ವಿಧಿವಿಜ್ಞಾನ ತಜ್ಞರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಹರಿಯಾಣ ಮೂಲದ ಕಾರು ಮಾಲೀಕ ಸಲ್ಮಾನ್, ಅವನ I-20 ಕಾರ್ ಈಗ ಬ್ಲಾಸ್ಟ್ ಆಗಿರೋದು. ಹಾಗಾಗಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಆತ ಪುಲ್ವಾಮಾ ವ್ಯಕ್ತಿಗೆ ನಾನು ಕಾರನ್ನ ಮಾರಿದ್ದೀನಿ ಅಂತ ಈ ಸಲ್ಮಾನಿಗೆ ಹೇಳ್ತಾ ಇದ್ದಾನಂತೆ. ಇದ್ರ ನಡುವೆ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ಘಟನಾ ಸ್ಥಳಕ್ಕೆ ಹೋದ್ರು, ಆಸ್ಪತ್ರೆಗೆ ಹೋದ್ರು. ಮತ್ತೊಂದ್ ಕಡೆ ಮೋದಿ ಅವರು ಕೂಡ ಅಮಿತ್ ಶಾ ಅವರಿಂದ ಏನೇನ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದಾರಂತೆ. ಅದೇನೇ ಇರ್ಲಿ, ಭದ್ರತಾ ಪಡೆಗಳು ಮೊನ್ನೆ ಭಾನುವಾರವಷ್ಟೇ ಗುಜರಾತ್ ನಲ್ಲಿ 3 ಮತ್ತು ಸೋಮವಾರ ಕಾಶ್ಮೀರದಲ್ಲಿ 8 ಜನ ಟೆರರಿಸ್ಟ್ ಗಳನ್ನ ಬಂಧನ ಮಾಡಿರ್ತಾರೆ. ಅದ್ರ ಬೆನ್ನಲ್ಲೇ ಈ ಘಟನೆ ಆಗಿರೋದು ಉಗ್ರ ಕೃತ್ಯದ ಶಂಕೆಗೆ ಕಾರಣವಾಗ್ತಾ ಇದೆ. ಇದು ಒಂದು ವೇಳೆ ಖಚಿತ ಪಟ್ಬಿಟ್ರೆ ಅದು ದೇಶದ ಈ ವರ್ಷದ 2ನೇ ಉಗ್ರ ದಾಳಿ ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ಈ ಘಟನೆ ಆಗ್ತಾ ಇದ್ದಂತೆ ಉತ್ತರ ಪ್ರದೇಶ ಮತ್ತು ಮುಂಬೈ ಇಲ್ಲೆಲ್ಲ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ, ಇಲ್ಲೂ ಕೂಡ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ. ಉತ್ತರ ಪ್ರದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸರಂತೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಚ್ಚರಿಕೆಯನ್ನ ಕಾಯ್ತಾ ಇದ್ದಾರೆ. ನವೆಂಬರ್ 10ನೇ ತಾರೀಕು ಅಂದ್ರೆ ನಿನ್ನೆ ಆದಂತಹ ಈ ದುರ್ಘಟನೆಯಿಂದ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ ರಾಮೇಶ್ವರಂ ಕೆಫೆ ಸೇರಿದಂತೆ ಇನ್ನು ಹಲವು ಹೋಟೆಲ್ಗಳು, ಹಾಗೆ ಜನಸಂದಣಿ ಜಾಸ್ತಿಯಾಗೋ ವಿಮಾನ ನಿಲ್ದಾಣ, ಬಸ್ ಸ್ಟೇಷನ್, ಟ್ರೈನ್ ಸ್ಟೇಷನ್, ಈ ಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಡಾಗ್ ಸ್ಕ್ವಾಡ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. KSRP ನಿಯೋಜನೆ ಕೂಡ ಮಾಡಲಾಗಿದೆ. ಅನುಮಾನ ಬಂದ್ಬಿಟ್ರೆ ಅಂತ ವ್ಯಕ್ತಿಗಳನ್ನ ಹಿಡಿದು ಸೈಡಿಗೆ ಕರ್ಕೊಬಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಅಂದ್ರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈಗ ಕಟ್ಟೆಚ್ಚರ ವಹಿಸಲಾಗಿದೆ. ಇದೇನೇ ಇರ್ಲಿ, ಇದರ ಜೊತೆಗೆ ನಮ್ಮ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಆ ಟೆರರಿಸ್ಟ್ ಈಗ ಸೆಂಟ್ರಲ್ ಜೈಲ್ನಲ್ಲಿದ್ದಾರೆ. ಅವನಿಗೆ ಬೇಕಾಗಿರುವ ರಾಜಾತಿಥ್ಯವನ್ನ ಕೊಡ್ತಾ ಇರೋ ಜೈಲಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಕ್ಲಾಸ್ ತಗೊಳ್ಳೇಬೇಕಾಗಿದೆ. ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನ್ರಿ ಸಮಾಚಾರ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಆಗಿ.